ನಮಸ್ಕಾರ ಪ್ರಿಯ ವೀಕ್ಷಕರೇ, ಒಂದು ಮಹತ್ವದ ವಿದ್ಯಮಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಅನುಮತಿಯನ್ನು ಕೊಡಿ ಎನ್ನುವ ಒಂದು ಅಹವಾಲನ್ನು ಅವರ ಮುಂದೆ ಮಂಡಿಸುವ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ತಿರುವು ದಿಢೀರ್ನ ಕಾಣಿಸ್ಕೊಂಡಿದೆ. ಅಂದರೆ ಸಚಿವ ಸಂಪುಟ ಸರ್ಜರಿಗೆ ಸಿದ್ದರಾಮಯ್ಯನವರಿಗೆ ಅನುಮತಿ ಕೊಟ್ಟಿದ್ದೇ ಆದರೆ ಅವರು ಮುಖ್ಯಮಂತ್ರಿಯಾಗಿ ಅಬಾಧಿತವಾಗಿ ಮುಂದುವರಿತಾರೆ ಅನ್ನುವ ಒಂದು ವಿಶ್ಲೇಷಣೆ ಇದ್ದು, ಹಾಗಾದರೆ DCM DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟು ಕೊಡುವ ಅಧಿಕಾರ ಹಂಚಿಕೆಯ ಸೂತ್ರ ಇಲ್ಲಿಗೆ ಖತಮ್ ಆಗುತ್ತಾ ಎನ್ನುವಂತಹ ಮುಖ್ಯ ಪ್ರಶ್ನೆ ಇದು ಎದುರಾಗಿದೆ. ಅಂದರೆ ಅಧಿಕಾರ ಬಿಟ್ಟು ಕೊಡಲ್ಲ, ಸಂಪುಟ ಸರ್ಜರಿಗೆ ಎಕ್ಸ್ಪ್ಯಾನ್ಷನ್ಗೆ ಅವಕಾಶ ಕೊಡಿ ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಟು ಕೊಡೋದಿಲ್ಲ ಎನ್ನುವಂತಹ ಸಂದೇಶವನ್ನೇನಾದರೂ ರವಾನೆ ಮಾಡಿದ್ರ? ಈ ವಿಚಾರದ ಬಗ್ಗೆ ಹಿಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಸಿದ್ದರಾಮಯ್ಯನವರ ದೆಹಲಿ ವಿಸಿಟ್ಟು ರಂಗಾಗಿತ್ತು. ಇವತ್ತು ಒಂದು ರೀತಿಯಲ್ಲಿ ಕೈ ಹಿಂದೆ ಕಟ್ಕೊಂಡು ಸಿಳ್ಳೆ ಹೊಡ್ಕೊಂಡು ದೆಹಲಿಯ ಕರ್ನಾಟಕದ ಭವನದಲ್ಲಿ ಅವರು ಹೆಜ್ಜೆಯನ್ನು ಹಾಕಿದಾಗ ಇದೇನಪ್ಪ, ಒಂದು ರೀತಿಯಲ್ಲಿ ಕರ್ನಾಟಕದ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಬಂದವರು ಇಷ್ಟು ಖುಷಿಯಾಗಿದ್ದಾರೆ ಎನ್ನುವ ಶೈಲಿನಲ್ಲಿ ಅವರ ಎಂಟ್ರಿ ಒಂದು ರೀತಿಯಲ್ಲಿ ರಂಗು ತಂದಿತ್ತು. ಸಹಜವಾಗಿ ಬೆಂಬಲಿಗರ ದಂಡಿನ ಜೊತೆ ಅವರ ಪ್ರವೇಶ ಅದು ಒಂದು ರೀತಿಯಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಬಹುದಾ ಎನ್ನುವ ಸುಳಿವನ್ನೂ ಕೂಡ ಕೊಡ್ತಿತ್ತು. ಜಮೀರ್ ಅಹಮದ್, ಮಹದೇವಪ್ಪ, ಭೈರತಿ ಸುರೇಶು, ಜಾರ್ಜು, ಹೀಗೆ ಸಚಿವರ ದಂಡಿನ ಸಮೇತ ಸಿದ್ದರಾಮಯ್ಯನವರ ದೆಹಲಿ ಭೇಟಿ ಈ ರೀತಿಯಲ್ಲಿ ತನ್ನ ವೈಶಿಷ್ಟ್ಯತೆಯಿಂದ ಗಮನ ಸೆಳೆಯಿತು. ಇದಾದ ಕೆಲವೇ ಹೊತ್ತಲ್ಲಿ ಸಿದ್ದರಾಮಯ್ಯನವರು ದಿಢೀರ್ನೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೊರಟರು. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲೇ ಇದ್ದಾರೆ ಅಂತ ತುಂಬಾ ಜನಕ್ಕೆ ಗೊತ್ತಾಗಿದ್ದು ಆಗ. ಅದು ಅನ್ಶೆಡ್ಯೂಲ್ ಮೀಟಿಂಗ್, ಅನ್ಪ್ಲಾನ್ಡ್ ಮೀಟಿಂಗ್. ಇಲ್ಲಿವರೆಗೂ ರಾಹುಲ್ ಗಾಂಧಿ ಫಾರಿನಲ್ಲಿ ಇದ್ರು ಎನ್ನುವ ಮಾಹಿತಿ ಬಂತು. ಹೀಗಾಗಿ CM ಭೇಟಿಯನ್ನು ಅವರು ಸ್ನಬ್ ಮಾಡಿದ್ದಾರೆ, ಇಲ್ಲ ಅವರು ಮೀಟ್ ಮಾಡ್ತಿಲ್ಲ ಎನ್ನುವ ಮಾಹಿತಿ ಇತ್ತು. ಆದರೆ ಮುಖ್ಯಮಂತ್ರಿ ಜೊತೆಗಿನ ಈ ದಿಢೀರ್ ಭೇಟಿ ಒಂದು ರೀತಿಯಲ್ಲಿ ಕುತೂಹಲ, ಮತ್ತೊಂದು ರೀತಿಯಲ್ಲಿ ಕೋಲಾಹಲಕ್ಕೂ ಕೂಡ ಕಾರಣ ಆಗಿತ್ತು. ನಿನ್ನೆ ಅಷ್ಟೇ ಬಿಹಾರದ ರಿಸಲ್ಟ್ ಬಂದಿದೆ. ಆ ಒಂದು ಹೊಡೆತದಲ್ಲಿ ರಾಹುಲ್ ಗಾಂಧಿ ನಲುಗಿ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜಕೀಯದ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಏನಾದರೂ ಚೈತನ್ಯ ಇರುತ್ತಾ ಅನ್ನುವ ಚರ್ಚೆಗಳ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರ 20 ನಿಮಿಷದ ಭೇಟಿ ನಡೆಯಿತು. ಈ 20 ನಿಮಿಷದಲ್ಲಿ ಅವರು ಬಿಹಾರದ ರಾಜಕಾರಣದ ಬಗ್ಗೆ ಕಡಿಮೆ ಮಾತಾಡಿದ್ದು. ಬಿಹಾರ ರಾಜಕಾರಣದ ಬಗ್ಗೆ, ಅಲ್ಲಿಯ ಫಲಿತಾಂಶದ ಬಗ್ಗೆ ನಮಗೂ ಬೇಸರವಾಗಿದೆ, ನೀವು ನೈತಿಕ ಸ್ಥೈರ್ಯವನ್ನು ಕಳ್ಕೋಬೇಡಿ, ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವ ಒಂದು ಅಭಯವನ್ನ, ಧೈರ್ಯವನ್ನ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ತುಂಬಿದ್ದು. ತನ್ನ ಅಧಿಕಾರಕ್ಕೆ ಕುತ್ತು ಬರುತ್ತೆ ಎನ್ನುವಂತಹ ಒತ್ತಡದಲ್ಲಿದ್ದ CM ಸಿದ್ದರಾಮಯ್ಯನವರಿಗೆ ಬಿಹಾರ ಚುನಾವಣೆ ಎಂತಹ ಒಂದು ವರವನ್ನು ತಂದುಕೊಟ್ಟಿದೆ ಅಂತಂದ್ರೆ, ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ, ಸಿದ್ದರಾಮಯ್ಯನಂಥ ನಾಯಕನನ್ನ ಈಗ ಮುಟ್ಟಿದ್ರೆ ತುಂಬಾ ಕಷ್ಟ ಆಗುತ್ತೆ ಎನ್ನುವ ಸ್ಥಿತಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದು, ಇದೀಗ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರು ಧೈರ್ಯ ತುಂಬುವಂತಹ ಪರಿಸ್ಥಿತಿ ಇವತ್ತಿದ್ದು ಹೇಗೆ ಸಂದರ್ಭ ಬದಲಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಯಿತು. ನಂತರ ಸಂಪುಟಕ್ಕೆ ಸರ್ಜರಿ ಮಾಡುವ ಒಂದು ಪ್ರಪೋಸಲ್ ಅನ್ನ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. 2.5 ವರ್ಷ ಆಯಿತು, ಅಧ್ಯಕ್ಷ ಸಚಿವರಿದ್ದಾರೆ, ಸಂಪುಟಕ್ಕೆ ಚುರುಕನ್ನು ಮುಟ್ಟಿಸಬೇಕಾಗಿದೆ, ಕಾರ್ಯಕ್ರಮಗಳನ್ನು ಎತ್ಕೋಬೇಕಾಗಿದೆ, ಬೇಕಾದಷ್ಟು ಸುಧಾರಣೆಗಳು ತರಬೇಕಾಗಿದೆ, ಒಂದಷ್ಟು ಜನ ಸಚಿವರನ್ನ ಬಿಡಬೇಕಾಗಿದೆ, ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ. ಆದ್ದರಿಂದ ಸಚಿವ ಸಂಪುಟಕ್ಕೆ ನೀವು ಅನುಮತಿಯನ್ನು ಕೊಡಿ ಸರ್ಜರಿ ಮಾಡೋದಕ್ಕೆ ಅನ್ನುವ ಒಂದು ಪ್ರಪೋಸಲ್ ಅನ್ನು ಅವ್ರ ಮುಂದೆ ಅವರು ಇಟ್ಟರು ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ಸಿಕ್ಕಿದೆಯೋ ಇಲ್ವೋ ಎನ್ನುವ ಮಾಹಿತಿ ನಮಗಿನ್ನೂ ಖಚಿತ ಆಗಿಲ್ಲ. ಸಭೆಯ ಬಳಿಕ ಅವರು ಒಂದು ರೀತಿಯಲ್ಲಿ ಅಷ್ಟೇ ಲೋಕಾಭಿರಾಮವಾಗಿ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಬಿಹಾರ್ ಚುನಾವಣೆ ಬಗ್ಗೆ ಮಾತಾಡಿದ್ದೀವಿ, ಏನಾಗುತ್ತೆ ಕ್ರಾಂತಿ ಎನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಅವ್ರ ಪಾಡಿಗೆ ಅವರು ಹೋಗೋದನ್ನು ನಾವು ನೋಡ್ತೇವೆ. ಆ ಶೈಲಿ ಹೇಗಿದೆ ಅನ್ನೋದನ್ನ ನೋಡೋಣ. ಚರ್ಚೆ ಏನಿಲ್ಲ. ಅವ್ರಿಗೆ ಬಿಹಾರ್ ಎಲೆಕ್ಷನ್ ಬಗ್ಗೆ ಅವ್ರಿಗೆ
ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಡೋಂಟ್ ವರಿ, ರಿಸಲ್ಟ್ ಏನಾರು ಆಗಲಿ ಅಂತ ಹೇಳಿದ್ದೀನಿ ಅಷ್ಟೇ. ಪ್ಲಾನ್ಡ್ ಮೀಟಿಂಗ್ ಇದೆ ಸರ್, ಅನ್ಪ್ಲಾನ್ಡ್ ಸರ್ ಇವತ್ತಿನ ಮೀಟಿಂಗ್? ಅನ್ಪ್ಲಾನ್ಡ್. ಏನೋ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಯ್ತಾ ಸರ್? ರಾಜ್ಯದ ವಿದ್ಯಮಾನಗಳ ಬಗ್ಗೆ, ಯಾಕಂದ್ರೆ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನವೆಂಬರ್ ಕ್ರಾಂತಿ ಏನ್ ಕ್ರಾಂತಿ ಆಗುತ್ತೆ? ಚರ್ಚೆ ಆಗ್ತಾ ಇತ್ತು ರಾಜಕೀಯವಾಗಿ ಸರ್, ಹಾಗಾಗಿ ಚರ್ಚೆ ಹಾಗೆ ಮಾಡ್ತಾರೆ. ಈಗ ನೀವು ಕೇಳ್ತಾ ಇಲ್ವಾ? ಹಂಗೆ ಯಾವ ಕ್ರಾಂತಿನೂ ಇಲ್ಲ, ಅದೇ ಚರ್ಚೆ ಆಗ್ತದೆ. ಈ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಸಹೋದ್ಯೋಗಿಗಳೇ, ಈ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾರಪ್ಪ? ನಮ್ಮ ಸಂಪುಟದಲ್ಲಿ ಇರುವಂತಹ ಬಹುತೇಕ ನಾಯಕರು. ನಮ್ ಸಂಪುಟದವ್ರು ಯಾರು ಮಾಡಿಲ್ಲ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆಯ ಬದಲಾವಣೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ಕೆಪಿಸಿಸಿ ಪ್ರೆಸಿಡೆಂಟು, DCM 2 ಪೋರ್ಟ್ಫೋಲಿಯೋನು ಹೊಂದಿದ್ದಾರೆ. ಅವರನ್ನ ಬದಲಾಯಿಸಿ ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಬಣ ಶತಾಯಗತ ಪ್ರಯತ್ನವನ್ನು ನಡೆಸಿದ್ದಾರೆ. ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಬದಲಾಯಿಸಿದರೆ ಅವರ ಪ್ರಾಬಲ್ಯ ಕುಗ್ಗುತ್ತೆ ಎನ್ನುವಂತಹ ಲೆಕ್ಕಾಚಾರ ಅವ್ರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿಗೆ ಕೃಷ್ಣ ಬೈರೇಗೌಡರನ್ನ ಅಥವಾ ಈಶ್ವರ ಖಂಡ್ರೆಯನ್ನು ತಂದು ಕೂರಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿದೆ. ಈ ವಿಚಾರ ರಾಹುಲ್ ಗಾಂಧಿಯವರ ಮುಂದೆ ಚರ್ಚೆಗೆ ಬಂತು ಎನ್ನುವುದ್ರ ಬಗ್ಗೆ ನನಗೆ ಮಾಹಿತಿ ಲಭ್ಯ ಇಲ್ಲ. ಇದು ಈ ಒಂದು ಡೆವಲಪ್ಮೆಂಟು ಅತ್ಯಂತ ಅನಿರೀಕ್ಷಿತವಾದಂತಹ ದಿಢೀರ್ ವಿದ್ಯಮಾನ ಆಗಿದೆ. ಬಿಹಾರ್ ಚುನಾವಣೆಯ ಫಲಿತಾಂಶ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲಗೊಳಿಸಿದ್ದು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತ ಸಮುದಾಯದ ಬೆಂಬಲ ಪಡೆದಂತಹ ಸಿದ್ದರಾಮಯ್ಯನವರನ್ನ ಈ ಹಂತದಲ್ಲಿ ಬದಲಾವಣೆ ಮಾಡಿದರೆ ಕಾಂಗ್ರೆಸ್ಸು ತನ್ನ ಬುಡಕ್ಕೆ ತಾನೇ ಕೊಟ್ಕೊಳ್ಳುತ್ತೆ ಎನ್ನುವ ವಿಶ್ಲೇಷಣೆಗಳು ಕೇಳಿ ಬಂದಿದ್ವು. ಇಂಥದ್ದೊಂದು ವಿಶ್ಲೇಷಣೆಗಳ ನಡುವೆಯೇ ಇದೀಗ ಮತ್ತೆ ಇಂಥದ್ದೊಂದು ಮೀಟಿಂಗ್ ನಡೆದಿರೋದು ಸೋಜಿಗಕ್ಕೆ ಕಾರಣ ಆಗಿದೆ. ಇಲ್ಲಿ ಸಿದ್ದರಾಮಯ್ಯನವರು ನಾನು ಅಧಿಕಾರವನ್ನು ಬಿಟ್ಟು ಕೊಡುವುದಿಲ್ಲ, ಉಳಿದ ಅವಧಿಗೂ ನಾನೇ CM ಅನ್ನುವ ಸಂದೇಶವನ್ನು ರಾಹುಲ್ ಗಾಂಧಿಯವರ ಮುಂದೆಯೂ ಕೂಡ ಕೊಟ್ಟಿದ್ದು. ನೇರವಾಗಿ ಅವರು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಅಧಿಕಾರ ಹಂಚಿಕೆ ಬಗ್ಗೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಏನಾದರೂ ಚರ್ಚೆ ನಡೆಸಿದರೋ ಆ ಮಾಹಿತಿ ಕೂಡ ಸದ್ಯಕ್ಕೆ ತಕ್ಷಣಕ್ಕೆ ನಮಗೆ ಲಭ್ಯ ಆಗ್ತಿಲ್ಲ. ಆದರೆ ಅವರು ಒಟ್ಟು ಸುಳಿವನ್ನು ಏನು ಕೊಡ್ತಿದ್ದಾರೆ, ಉಳಿದ ಅವಧಿಗೂ ನಾನೇ CM ಎನ್ನುವಂತಹ ಒಂದು ಸುಳಿವನ್ನು ಅವರು ಕೊಡ್ತಿದ್ದಾರೆ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ. ಅವರು ಕೂಡ ಅಲ್ಲಿ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಜೊತೆಗೆ ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿ ಅವರ ಭೇಟಿಯನ್ನೂ ಕೂಡ ಮಾಡ್ತಾರೆ, ಸೋನಿಯಾ ಗಾಂಧಿ ಅವರ ಭೇಟಿಯನ್ನು ಕೂಡ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳಬಹುದು ಎನ್ನುವುದು ಅತ್ಯಂತ ಕುತೂಹಲಕಾರಿ ಸಂಗತಿಯಾಗಿದೆ ಎನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.